ಯುದ್ಧ ಸಂಘರ್ಷದ ಬಳಿಕ ಭಾರತದ ಹಾದಿಗೆ ಬಂತು ಪಾಕಿಸ್ತಾನ. ಸಿಂಧೂ ಒಪ್ಪಂದ ಮರುಪರಿಶೀಲನೆಗೆ ಪಾಕಿಸ್ತಾನದಿಂದಲೇ ಮನವಿ. ಬೇಡ ಬೇಡ ಅಂತೇಳಿ ಬಡ್ಕಂಡ್ವಿ, ಬೇಕು ಬೇಕು ಅಂತೇಳಿ ಸತ್ರು, ಒದೆ ತಿಂದ್ರು, ಕೊನೆ ಈಗ ನಮ್ಮ ದಾರಿಗೆ ಬಂದಿದ್ದಾರೆ. ಸಿಂಧೂ ನದಿ ಒಪ್ಪಂದದ ಮರುಪರಿಶೀಲನೆಗೆ ಸಂಬಂಧ ಚರ್ಚೆಗೆ ಸಿದ್ಧ ಪಾಕಿಸ್ತಾನದ ಜಲಸಂಪನ್ಮೂಲ ಕಾರ್ಯದರ್ಶಿಯಿಂದ ಭಾರತಕ್ಕೆ ಪ್ರತಿಕ್ರಿಯೆ. 1960ರ ಒಪ್ಪಂದದಲ್ಲಿರುವ ಕೆಲವು ಅಂಶಗಳ ಬಗ್ಗೆ ಆಕ್ಷೇಪಿಸಿದ್ದ ಭಾರತ 65 ವರ್ಷದಷ್ಟು ಹಳೆಯದಾದ ಒಪ್ಪಂದದ ಮರುಪರಿಶೀಲನೆಗೆ ಪ್ರಸ್ತಾಪ. 2023ರ ಜನವರಿ 2024ರ ಸೆಪ್ಟೆಂಬರ್ನಲ್ಲಿ ಪಾಕಿಸ್ತಾನಕ್ಕೆ ತಿಳಿಸಿತ್ತು ಭಾರತ. ಆದರೆ 2 ಬಾರಿ ತಿಳಿಸಿದ್ದರೂ ಪಾಕಿಸ್ತಾನದಿಂದ ಯಾವುದೇ ತರಹದ ಪ್ರತಿಕ್ರಿಯೆ ಬಂದಿರಲಿಲ್ಲ. ಆದರೆ ಈಗ ಭಾರತ ಸಿಂಧೂ ನದಿ ಒಪ್ಪಂದವನ್ನೇ ಅಮಾನತುಗೊಳಿಸಿದ್ದರಿಂದ ಆಘಾತದಿಂದ ಈಗ ಎದ್ದು ಬಂದಿದ್ದಾರೆ. ಸಿಂಧೂ ನದಿ ಒಪ್ಪಂದ ಅಮಾನತಿನ ಬಳಿಕ ಈಗ ಒಪ್ಪಂದ ಮರುಪರಿಶೀಲನೆಗೆ ಪ್ರತಿಕ್ರಿಯೆ. ಸಿಂಧೂ ನದಿಯ ಒಟ್ಟು ನೀರಿನಲ್ಲಿ 70% ಬಳಸಿಕೊಳ್ಳಲು ಪಾಕಿಗೆ ಅವಕಾಶ ಇತ್ತು. ಈ ಒಪ್ಪಂದ ಜಮ್ಮು ಕಾಶ್ಮೀರಕ್ಕೆ ಎಸಗಲಾದ ಅನ್ಯಾಯ ಎಂದು ಹೇಳಿದ್ದ ಜಮ್ಮು ಕಾಶ್ಮೀರ. ಇನ್ನು ಯುದ್ಧ ಸಂಘರ್ಷದ ಬಳಿಕ ಭಾರತದ ಹಾದಿಗೆ ಬಂತು ಪಾಕಿಸ್ತಾನ. ಸಿಂಧೂ ನದಿ 70 ವರ್ಷದ ಹಿಂದೆ ನಡೆದಂತಹ ಒಂದು ಜಲ ಒಪ್ಪಂದ. ಇನ್ನು ಆ ಕಾಲದ ಒಪ್ಪಂದ ಸದಾಕಾಲ ಹಂಗೆ ಇರಬೇಕು ಅಂತೇನೂ ಇಲ್ಲ, ಅದರ ತಿದ್ದುಪಡಿಯೂ ಕೂಡ ಮಾಡಿದ್ರೆ ಅದರಲ್ಲಿ ತಪ್ಪಿಲ್ಲ, ಅದು ಅಪರಾಧವೂ ಅಲ್ಲ. ಸೊ ಹಾಗಾಗಿ 2024ರಲ್ಲೇ ಪಾಕಿಸ್ತಾನಕ್ಕೊಂದು ಸಂದೇಶ ಕೊಟ್ಟಿತ್ತು, ಇದರ ಪರಿಶೀಲನೆಯ ಅಗತ್ಯ ಇದೆ ಅಂತ ಹೇಳಿ. ಆದರೆ ಪಾಕಿಸ್ತಾನ ಆಗ ತೆಪ್ಪಗಿತ್ತು, ಅದೇನು ಇಟ್ಕೊಂಡಿದ್ರೋ ಬಾಯಿಗೆ ಗೊತ್ತಿಲ್ಲ. ಆದರೆ ಭಾರತ ಖಡಕ್ ನಿರ್ಧಾರ ಮಾಡ್ಕೊಂಡು ಸೈನಿಕರ ಕೈಗೆ ಬಂದೂಕು ಕೊಟ್ಟು ಬಾರ್ಡರ್ ಏರಿಯಾದಲ್ಲಿ ನಾವು ಗುಂಡಿನ ಮೊರತಗಳನ್ನು ಯಾವಾಗ ಸ್ಟಾರ್ಟ್ ಮಾಡಿದ್ವೋ ಪಾಕಿಸ್ತಾನಿಯರಿಗೆ ಅಥವಾ ಪಾಕಿಸ್ತಾನದ ಸರ್ಕಾರಕ್ಕೆ ಅದು ಎಲ್ಲಿ ಭಯ ಹುಡ್ಕೋತೋ ಗೊತ್ತಿಲ್ಲ. ಈಗ ಮಾತ್ರ ಸಿಂಧೂ ನದಿ ವಿಚಾರ ಮರುಪರಿಶೀಲನೆ ಆಗಬೇಕು ಅಂತೇಳಿ ತಲೆದೂಗ್ತಿದ್ದಾರಂತೆ. ಇನ್ನು ಭಾರತ ಸಿಂಧೂ ನದಿ ಒಪ್ಪಂದವನ್ನೇ ಅಮಾನತುಗೊಳಿಸಿದ್ರಿಂದಾಗಿ ಈ ಆಘಾತ. ಇನ್ನು ಸಿಂಧೂ ನದಿ ಒಪ್ಪಂದ ಅಮಾನತಿನ ಬಳಿಕ ಈಗ ಒಪ್ಪಂದ ಮರುಪರಿಶೀಲನೆಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದೆ ಪಾಕಿಸ್ತಾನ. ಸಿಂಧೂ ನದಿಯ ಒಟ್ಟು ನೀರಿನಲ್ಲಿ 70% ಬಳಸಿಕೊಳ್ಳಲು ಪಾಕಿಗೆ ಅವಕಾಶ ಇತ್ತು ಆ ಒಪ್ಪಂದದ ಆಧಾರದಲ್ಲಿ. ಇನ್ನು ಈ ಒಪ್ಪಂದ ಜಮ್ಮು ಕಾಶ್ಮೀರಕ್ಕೆ ಎಸಗಲಾದ ಐತಿಹಾಸಿಕ ಅನ್ಯಾಯ ಎಂದು ಹೇಳಿದ್ದ ಜಮ್ಮು ಕಾಶ್ಮೀರದ ಸಿಎಂ ಒಮರ್ ಅಬ್ದುಲ್ಲಾ. ಈ ಹಿಂದಿನಿಂದಲೂ ಕೂಡ ಅವರು ಹಾಗೆ ಹೇಳ್ತಾ ಇದ್ದಿದ್ದು. ಆದರೆ ಭಾರತ ಮಾತ್ರ ಪರೋಪಕಾರದ ಭಾವನೆಯಿಂದಾಗಿ, ಅದಕ್ಕೆ ಬೇರೆ ಬೇರೆ ವೈಜ್ಞಾನಿಕ ಕಾರಣಗಳು ಕೂಡ ಇತ್ತು. ಸೊ ಸಿಂಧೂ ನದಿಯ ಒಪ್ಪಂದದ ವಿಚಾರ ಈಗ ಮತ್ತೆ ಮುನ್ನೆಲೆಗೆ ಬಂದಿದೆ. ಭಾರತ ಕೊಟ್ಟ ಏಟಿಗೆ ಸಹಿಸಿಕೊಳ್ಳಲಾಗದೆ ಭಾರತದ ಹಾದಿ ಹಿಡಿಯಿತು ಪಾಕಿಸ್ತಾನ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.